ಆ ನೋವು ಕೂಡ ಈಗಲೂ ಕೂಡ ನನಗೆ ನಾನು ಡಿಸ್ಟರ್ಬ್ ಆಗಿದ್ದೀನಿ ನಿಜ ಹೇಳಬೇಕು ಅಂತಂದರೆ. ಅವತ್ತು ಇಡೀ ದಿನ ಸಾಯಂಕಾಲ ನನಗೆ 5:30ಗೆ ಗೊತ್ತಾಯಿತು. 5:30ಗೆ ಗೊತ್ತಾಗೋವರೆಗೆ ಸತ್ತಿರ್ತಕ್ಕಂಥದ್ದು ಗೊತ್ತಿರಲಿಲ್ಲ ನನಗೆ. 5:30ಗೆ ಅದು ಒಂದು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು ಅಂತ ಅದನ್ನು ಕೂಡ ಹೇಳಿದ್ದಾರೆ. ನಿಜ, ಹೋಗಿದ್ದದ್ದು ನಿಜ. ಅದರಲ್ಲಿ ಡಿನೇ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸುಳ್ಳು ಹೇಳ್ತಕ್ಕಂಥದ್ದಾಗಲಿ ಪ್ರಯತ್ನ ಮಾಡಲ್ಲ. ನನ್ನ ಮೊಮ್ಮಗ ಅವನು ಹಿಂದಿನ ದಿನ ಲಂಡನ್ನಿಂದ ಬಂದಿದ್ದ, ಅವನ್ನೂ ಕರ್ಕೊಂಡು ಬಂದಿದ್ದೆ ಇಲ್ಲಿಗೆ. ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೀತಲ್ಲ ಫಂಕ್ಷನ್ನು, ಆ ಫಂಕ್ಷನ್ಗೆ ಅವನ್ನೂ ಕರ್ಕೊಂಡು ಬಂದಿದ್ದೆ. ಅವನು ದೋಸೆ ತಿನ್ನೋಣ ಅಂತ ಹೇಳಿದ, ಹೋಟ್ಲಿಗೆ ಕರ್ಕೊಂಡು ಹೋದೆ. ನನಗೆ 5:30ನಲ್ಲಿ ಪೊನ್ನಣ್ಣ ಹೇಳೋವ್ರಿಗೂ ಕೂಡ ಗೊತ್ತಿರಲಿಲ್ಲ. ಇದು ಸತ್ಯ. ನಂಬಿದ್ರೆ ನಂಬುದು, ಬಿಟ್ಟರೆ ಬಿಡ್ಬೋದು. ಆದರೆ ಸತ್ಯ ಇದು. 5:30ಗೆ ನಾನೇ ಪೊನ್ನಣ್ಣ ಹೇಳದ ಮೇಲೆ ಕಮಿಷನರ್ ದಯಾನಂದ ಅವರಿಗೆ ಫೋನ್ ಮಾಡಿದೆ. ನಾನು ಹೋಟೆಲ್ನಿಂದಲೇ ಫೋನ್ ಮಾಡಿದೆ. ತಿಂಡಿ ತಿಂದ ಮೇಲೆ ಇದು ಗೊತ್ತಾದ್ದು. ದಯಾನಂದ ಅವರು ಫೋನ್ ಮಾಡಿದಾಗ ಒಬ್ಬರು ಸತ್ತಿದ್ದಾರೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಆಗಲೇ 11 ಜನನೂ ಸತ್ತೋಗ್ಬಿಟ್ಟಿದ್ರು. 11 ಜನನೂ ಸತ್ತೋಗ್ಬಿಟ್ಟಿದ್ರು. ಆಮೇಲೆ ಬಹಳ ಚಿಕ್ಕ ವಯಸ್ಸಿನವರು, 13 ವರ್ಷದಿಂದ 29 ವರ್ಷದೊಳಗಡೆ ಇರ್ತಕ್ಕಂಥ ಅವರು 11 ಜನ. ಬಹುಶಃ ಭವಿಷ್ಯದಲ್ಲಿ ಏನಾಯ್ತಿದ್ರು ಗೊತ್ತಿಲ್ಲ. ಅವರು ಏನೇನು ಸಾಧನೆ ಮಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು ಗೊತ್ತಿಲ್ಲ ನನಗೆ. ಅಂಥವರು 13ರಿಂದ 19 ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ. ಅಲ್ಲ, 29 ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಅದು ನನಗೆ ದುಃಖ. ಯಾರೇ ಆಗಲಿ, ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ, ಯಾರಿಗೆ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಈ ದುಃಖ ಬಂದೇ ಬರ್ತದೆ. ಬರೀ ತಂದೆ ತಾಯಿಗೆ, ಅವರ ತಂದೆ ತಾಯಿಗಳಿಗಲ್ಲ, ಬೇರೆಯವ್ರಿಗೂ ದುಃಖ ಬರ್ತದೆ. ಯಾಕೆಂದರೆ ನಾನು ಅದಾದಮೇಲೆ 6:30ಗೆ ಗೊತ್ತಾದ ಮೇಲೆ ನಾನು ಪರಮೇಶ್ವರ್ ಅವರಿಗೆ ಫೋನ್ ಮಾಡಿದೆ. ಅವರು ಮನೆಗೆ ಹೋಗಿದ್ರು. ಮನೆಗೆ ಈ ಥರ 11 ಜನ ಸತ್ತೋಗ್ಬಿಟ್ಟಿದ್ದಾರೆ, ಆಸ್ಪತ್ರೆಗೆ ಹೋಗೋಣ ಬರ್ರಿ ಅಂತ ಕರೆದೆ ನಾನು. ಇಮ್ಮಿಡಿಯೇಟ್ ತಕ್ಷಣ ಬಂದರು ಅವರು, ಪರಮೇಶ್ವರ್ ಅವರು. ನಾನು ಅವರು ಆಸ್ಪತ್ರೆಗೆ ಹೋದೋ. ಆಸ್ಪತ್ರೆಯಲ್ಲಿ ನೋಡಿ ಆ ಡೆಡ್ ಬಾಡಿಗಳನ್ನ ನೋಡಿ ಬಹಳ ದುಃಖ ಆಗೋಯ್ತು. ಅದು ನನಗೆ ಬಹಳ ಡಿಸ್ಟರ್ಬ್ ಮಾಡಿಬಿಡ್ತು. ಆಮೇಲೆ ಕೂಡಲೇ ನಾನು ಹೇಳಿದೆ, ಒಂದು ಈ ಘಟನೆ ನಡಿಬಾರ್ದಂಥ ಘಟನೆ ನಡೆದುಬಿಟ್ಟಿದೆ. 11 ಜನ ಅಮಾಯಕ ಯುವಕ ಯುವತಿಯರು ಸತ್ತೋಗಿದ್ದಾರೆ. ಇದಕ್ಕೆ ಒಂದು ತಕ್ಷಣವೇ ಎಂಕ್ವೈರಿ ಮಾಡಬೇಕು ಅಂತೇಳಿ ನಾನು ಬಂದ ತಕ್ಷಣ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿದೆ, ಆರ್ಡರ್ ಮಾಡಿದೆ. ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ. ಜಗದೀಶ್ ಅಂತ ಬೆಂಗಳೂರು ನಗರದ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ಡಿ.ಸಿ. ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. ನೀನು ಪತ್ಯ ಸಿ ಪಾಟೀಲ್ ಬರಲ್ಲ ನೀನು? ನನಗೆ ತೊಂದರೆ ಆದಾಗ ನಾನು ಸಹಾಯಕ್ಕೆ ಬರಲ್ವಾ? ಮತ್ತೆ ಹಾಗೇನೆ ಅವರು ಬರ್ತಾರೆ ಪಾಪ. ಆಶ್ಚರ್ಯ ಜಮೀರ್ ಅವರು ಕನ್ನಡ ನಿಮಗೆ ಕಲಿಸ್ತಾ ಇದ್ದಾರೆ. ಬಹಳ ಜನಕ್ಕೆ ನಿನಗೆ ಕನ್ನಡ ಬರಲ್ಲ ಸರಿ ಹೇಗಿ, ಜಮೀರ್ಗೆ ಒಳ್ಳೆ ಕನ್ನಡ ಬರೀ ಅಂತಂದ್ರೆ ಹೆಂಗೆ ಹೇಳೋದು? ಈಗ ಕನ್ನಡ ನಾವೆಲ್ಲ ಮಾತೃಭಾಷೆ ಕನ್ನಡ ಅಲ್ವಾ? ನಿಮ್ಮ ಫಾದರು ಕನ್ನಡ ಕಾವಲು ಸಮಿತಿ ಅವರು ಹೋರಾಟ ಮಾಡಿದ್ರು. ಅವತ್ತು ಅದರಿಂದ ನಾವು ಅವ್ರ ಜೊತೆಲಿ ಆಗಿದ್ರು. ಆವಾಗಲೇ ನಿನಗಿನ್ನೂ ಹುಟ್ಟಿದ್ಯೇನೋ ಗೊತ್ತಿಲ್ಲ ನನಗೆ. ಹುಟ್ಟಿದ್ಯಾ?
ಸಣ್ಣ ಹುಡುಗ ಇರಬೇಕು ನೀನು ಆಗ. ಚಿಕ್ಕವನಿದ್ದೆ, ನಿಮ್ಗೆ ಗೊತ್ತಿಲ್ಲ. ಆಗ ಎಂಥ ಹೋರಾಟ ಅದು, ಗೋಕಾಕ್ ಚಳುವಳಿ. ಗೋಕಾಕ್ ಚಳುವಳಿನಲ್ಲಿ ನಿಮ್ಮ ಫಾದರು ನಾವು ಒಟ್ಟಿಗೆ ಗೋಕಾಕ್ ಚಳುವಳಿನಲ್ಲಿ ಭಾಗವಹಿಸಿದ್ದರು. ನಿಮ್ಮ ಫಾದರ್ MLA ಆಗೋದಕ್ಕಿಂತ ಮುಂಚಿತವಾಗಿ. ಅದೇನೇ ಇರಲಿ, ಈಗ ಅರವಿಂದ್ ಬೆಲ್ಲದವರು ಹೇಳದ್ರಿಂದ ಈ ನಾನು ಸ್ವಲ್ಪ ಡೈವರ್ಟ್ ಮಾಡಬೇಕಾಗಿ ಬಂತು. ಮೊನ್ನೆ ಅಧ್ಯಕ್ಷರೇ, ಇವರು ಸುರೇಶ್ ಕುಮಾರ್ ಅವರು ಸರ್ಕಾರನ ಅಬೆಟ್ಟರ್ ಅಂತ ಕರೆದಿದ್ದಾರೆ. ನಾನು ಸರ್ಕಾರ ಅಬೆಟ್ಟರ್, ಈ ಸಾವಿಗೆ ಸರ್ಕಾರನೇ ಅಬೆಟ್ಟರ್ ಅಂತ ಕರೆದಿದ್ದಾರೆ. ನಾನು ಇದರ ಸದನದ ಸದಸ್ಯರಿಗೆ ಬಿಡ್ತೀನಿ, ನಾವು ಸರ್ಕಾರ ಅಬೆಟ್ಟರ ಅಲ್ವಾ, ಸಾರ್ವಜನಿಕವಾಗಿ ಬಿಡ್ತೀನಿ. ಯಾಕಂದ್ರೆ ಜನ ತೀರ್ಮಾನ ಮಾಡಲಿ. 4ನೇ ತಾರೀಕು ಸಾಯಂಕಾಲ ಈ ಘಟನೆ ಆದಮೇಲೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿಯನ್ನು ಆರ್ಡರ್ ಮಾಡಿದೆ. ಅದಾದಮೇಲೆ 5ನೇ ತಾರೀಕು ತನಿಖೆ ಇನ್ನೂ ಹೆಚ್ಚು ನಿಖರವಾಗಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶ ಜಾನ್ ಮೈಕೆಲ್ ಕುನಾ, ರಿಟೈರ್ಡ್ ಹೈಕೋರ್ಟ್ ಜಡ್ಜ್, ಅವರ ಅಧ್ಯಕ್ಷತೆಯಲ್ಲಿ 1 ಮ್ಯಾನ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದೆ. 1 ಮ್ಯಾನ್ ಕಮಿಷನ್ ಅನ್ನು ಅಪಾಯಿಂಟ್ ಮಾಡಿದೆ. ಮ್ಯಾಜಿಸ್ಟ್ರೇಟ್ಗೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ 15 ದಿನದಲ್ಲಿ ವರದಿ ಕೊಡಬೇಕು ಅಂತ ಆದೇಶ ಮಾಡಿದ್ದು. ಮೈಕಲ್ ಕುನಾ ಅವರಿಗೆ 1 ತಿಂಗಳಲ್ಲಿ ವರದಿ ಕೊಡಿ ಅಂತೇಳಿ ಆದೇಶ ಮಾಡಿದ್ರು. ಇದು 5/6/2025 ಮಾಡಿದ್ರು. ಮೈಕೆಲ್ ಕುನಾ ಅವರು ಎಂಕ್ವೈರಿ ಮಾಡಿ ಸರ್ಕಾರಕ್ಕೆ 10/7/2025 ವರದಿ ಕೊಟ್ಟಿದ್ದಾರೆ. 10/7/25 ವರದಿ ಕೊಟ್ಟಿದ್ದಾರೆ. 11/7/25 DC ಅವರು ವರದಿ ಕೊಟ್ಟಿದ್ದಾರೆ. ನಾನು ಈ ಅಬೆಟ್ಟರ್ ಅಂತ ಹೇಳಿದ್ರಲ್ಲ, ಇದು ಏನು, ಈ ಘಟನೆಗಳನ್ನೆಲ್ಲ ನೋಡ್ತಾ ಇದ್ದೆ. ಹಿಂದೆ ಎಲ್ಲ ಘಟನೆಗಳು ಏನೇನು ನಡೆದಿದ್ದಾವೆ ಆ ಘಟನೆಗಳನ್ನೆಲ್ಲ ನೋಡ್ತಾ ಇದ್ದೆ. ಆ ಘಟನೆಗಳನ್ನು ಸಂಭವಿಸಿದ ಸಾಮಾನ್ಯವಾಗಿ ಈ ಘಟನೆಗಳೆಲ್ಲ ನೋಡಿದ ಮೇಲೆ ನನಗನ್ಸುತ್ತು 3 ಸಂದರ್ಭಗಳಲ್ಲಿ ಈ ಕಾಲ್ತುಳಿತಗಳಾಗಿರ್ತಕ್ಕಂಥ ಸಂದರ್ಭಗಳನ್ನು ನೋಡಿದೆ ನಾನು. ಒಂದು, ಈ ಧಾರ್ಮಿಕ ಸ್ಥಳಗಳಲ್ಲಿ ಜನಜಂಗುಳಿ ಸೇರ್ತಕ್ಕಂಥ, ಅಲ್ಲಿ ಕಾಲ್ತುಳಿತ ಆಗುತ್ತೆ. ಧಾರ್ಮಿಕ ಸ್ಥಳ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದ್ರೆ, ಭಕ್ತಿ ಮತ್ತು ವ್ಯಕ್ತಿ ಆರಾಧನೆ ಎಂಬುದು ಈ ದೇಶದಲ್ಲಿ ಬಹಳ ಸುಲಭವಾಗಿ ಸಂಭವಿಸುವ ವಿಷಯ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ 25, 1949 ಭಾಷಣ ಮಾಡುವಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಹೇಳಿದರು. ಅದರಿಂದ ಧಾರ್ಮಿಕ ಸ್ಥಳದಲ್ಲಿ ಸೇರುವ ಭಕ್ತರು ಸೇರ್ಬಿಡ್ತಾರೆ. ಬಹಳ
ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿಬಿಡ್ತಾರೆ. ಅಂಥ ಸ್ಥಳಗಳಲ್ಲಿ ನಡೀತದೆ, ಕಾಲು ತುಳಿತ ಆಗುತ್ತೆ. ಕ್ರೀಡೆ ಅಥವಾ ಇನ್ಯಾವುದೇ ಸಂಭ್ರಮಾಚರಣೆ ಅಥವಾ ಶೋಕಾಚರಣೆ ಸಂದರ್ಭದಲ್ಲಿ ಮತ್ತು ಭಯದಿಂದ ಓಡೋಗ್ತಾರಲ್ಲ, ಭಯದಿಂದ ಓಡುವಾಗ ಕಾಲು ತುಳಿತಗಳು ಆಗ್ತವೆ. ನಾನು ಸಾಮಾನ್ಯವಾಗಿ 3 ಈ ಥರದ ಸಂದರ್ಭಗಳಲ್ಲಿ ಕಾಲು ತುಳಿತ ಆಗ್ತವೆ ಅಂತಕ್ಕಂಥದ್ದನ್ನು ನೋಡಿದ್ದೇನೆ. ಕಳೆದ 20 ವರ್ಷಗಳಲ್ಲಿ ಅಲ್ಲ 10 ವರ್ಷಗಳಲ್ಲಿ 20 ಕಾಲು ತುಳಿತಗಳಾಗಿದ್ದಾವೆ. 10 ವರ್ಷಗಳಲ್ಲಿ 20 ಕಾಲು ತುಳಿತಗಳಾಗಿದ್ದಾವೆ. ನಾನು ಬಹಳ ಹಿಂದಿನಿಂದ ಹೋಗಲ್ಲ, 2008ರಿಂದ ಹೇಳಲಿಕ್ಕೆ ಬಯಸ್ತೇನೆ. 3/8/2008ರಲ್ಲಿ ನೈನಾದೇವಿ ದೇವಸ್ಥಾನ, ಬಿಲಾಸ್ಪುರ್, ಹಿಮಾಚಲ್ ಪ್ರದೇಶ್, 162 ಸಾವುಗಳಾಗ್ತವೆ ಕಾಲು ತುಳಿತದಿಂದ. ಆಗ ಅಧಿಕಾರದಲ್ಲಿದ್ದವರು ಬಿಜೆಪಿಯವರು. ಪ್ರೇಮ್ ಕುಮಾರ್ ದುಮಾಲ್ ಅಂತಕ್ಕಂಥವರು ಚೀಫ್ ಮಿನಿಸ್ಟರ್, ಅವರು ಬಿಜೆಪಿ ಚೀಫ್ ಮಿನಿಸ್ಟರ್. 30/9/2008 ಚಾಮುಂಡದೇವಿ ದೇವಸ್ಥಾನ, ಜೋಧ್ಪುರ, ರಾಜಸ್ಥಾನ. ಅಲ್ಲಿ ಸುಮಾರು 250 ಜನ ಸಾಯ್ತಾರೆ. 250 ಜನ ಕಾಲು ತುಳಿತದಿಂದ 250 ಜನ ಸಾಯ್ತಾರೆ. ಆಗ ಬಿಜೆಪಿ ಅಲ್ಲಿದ್ದದ್ದು, ಅಧಿಕಾರದಲ್ಲಿದ್ದದ್ದು ಬಿಜೆಪಿ ಪಾರ್ಟಿ. ಆಗ ಚೀಫ್ ಮಿನಿಸ್ಟರ್ ಆಗಿದ್ದವರು ವಸುಂಧರಾ ರಾಜೆ ವಸುಂಧರಾ ರಾಜೆ ಸಿಂಧಿಯಾ ಅವರು ಇದ್ದರು ಚೀಫ್ ಮಿನಿಸ್ಟರ್ ಆಗಿ. ಆಮೇಲೆ 8/11/2011ರಲ್ಲಿ ಹರ್ಕಿ ಪೌರಿ ಘಾಟ್, ಹರಿದ್ವಾರ್, ಉತ್ತರಾಖಂಡ್, ಅಲ್ಲಿ ಕಾಲು ತುಳಿತ ಆಗುತ್ತೆ. 20 ಸಾವುಗಳಾಗ್ತವೆ. ಆಗ ಅಧಿಕಾರದಲ್ಲಿದ್ದವರು ಬಿಜೆಪಿಯವರು. BC ಖಂಡೂರಿ ಅಂತಕ್ಕಂಥವರು ಚೀಫ್ ಮಿನಿಸ್ಟರ್. 19/11/2012 ಅದಾಲತ್ ಘಾಟ್, ಪಾಟ್ನಾ, 20 ಸಾವಾಗ್ತವೆ ಕಾಲು ತುಳಿತದಿಂದ. ಬಿಜೆಪಿ ಜೆಡಿಯು ಸಮ್ಮಿಶ್ರ ಸರ್ಕಾರ ಇರ್ತದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್. 13/10/2013 ರತ್ನಗರ್ ದೇವಸ್ಥಾನ, ಮಧ್ಯಪ್ರದೇಶ, 115 ಸಾವುಗಳಾಯ್ತವೆ. ಅವಾಗಲೂ ಅಧಿಕಾರದಲ್ಲಿದ್ದವರು ಬಿಜೆಪಿ ಪಕ್ಷ. ಆಗ ಮುಖ್ಯಮಂತ್ರಿ ಆಗಿದ್ದವರು ಯೋಗಿ ಆದಿತ್ಯನಾಥ ಅವರು. 2021 ಹರಿದ್ವಾರದಲ್ಲಿ, ಉತ್ತರಾಖಂಡ್ 6 ಸಾವಾಯ್ತವೆ. ಆಗ ಬಿಜೆಪಿ ಅಧಿಕಾರದಲ್ಲಿತ್ತು. ಪುಷ್ಕರ್ ಸಿಂಗ್ ಧಾಮಿ ಅನ್ನೋರು ಮುಖ್ಯಮಂತ್ರಿ ಆಗಿದ್ದರು. 30/3/2023 ಬಾಲೇಶ್ವರ, ಮಧ್ಯಪ್ರದೇಶ, 36 ಸಾವು. ಬಿಜೆಪಿ ಅಧಿಕಾರದಲ್ಲಿತ್ತು. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮುಖ್ಯಮಂತ್ರಿಗಳು. ಅತ್ರಾಸ್, ಉತ್ತರ ಪ್ರದೇಶ, ಸುಮಾರು 121 ಸಾವುಗಳಾಯ್ತವೆ ಕಾಲು ತುಳಿತದಿಂದ.
ಆಗ ಮುಖ್ಯಮಂತ್ರಿ ಆಗಿದ್ದವರು ಯೋಗಿ ಆದಿತ್ಯನಾಥ್ ಬಿಜೆಪಿಯವರು. ಇತ್ತೀಚೆಗೆ ಜನವರಿನಲ್ಲಿ ಅಲ್ಲ ಜನವರಿನಲ್ಲಿ 29/1/2025 ಪ್ರಯಾಗರಾಜ್ ಉತ್ತರ ಪ್ರದೇಶ ಸುಮಾರು 39 ಜನ ಸಾಯ್ತಾರೆ. ಆಗ ಬಿಜೆಪಿ ಅಧಿಕಾರದಲ್ಲಿತ್ತು. ಈ ಜನವರಿನಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿದ್ದರು. ದೆಹಲಿ ರೈಲ್ವೆ ಸ್ಟೇಷನ್ 15/2/2025 18 ಸಾವಾಯ್ತವೆ. ಬಿಜೆಪಿ ಅಧಿಕಾರದಲ್ಲಿ ಇರ್ತವೆ. ರೇಖಾ ಗುಪ್ತಾ ಅನ್ನೋರು ಶ್ರೀಮತಿ ರೇಖಾ ಗುಪ್ತಾ ಅವರು ಚೀಫ್ ಮಿನಿಸ್ಟರ್. 3/5/2025 ಲಾಯ್ರಿ ದೇವಿ ದೇವಸ್ಥಾನ ಗೋವಾ 6 ಜನ ಸತ್ತೋಗ್ತಾರೆ ಕಾಲ್ತುಳಿತದಲ್ಲಿ. ಬಿಜೆಪಿ ಅಧಿಕಾರದಲ್ಲಿತ್ತು. ಪ್ರಮೋದ್ ಸಾವಂತ್ ಅವರು ಗೋವಾದ ಮುಖ್ಯಮಂತ್ರಿ. 9/6/2025 ಮುಂಬೈ ರೈಲ್ವೆ ಸ್ಟೇಷನ್ 4 ಸಾವು. ಬಿಜೆಪಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್. 27/7/2025 ಹರಿದ್ವಾರ್ ಉತ್ತರಾಖಂಡ್ 6 ಸಾವು. ಬಿಜೆಪಿ ಪುಷ್ಕರ್ ಸಿಂಗ್ ಧಾಮಿ ಮುಖ್ಯಮಂತ್ರಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಗುಜರಾತ್ನಲ್ಲಿ 2022 ಮತ್ತು 25ರಲ್ಲಿ 2022 ಮತ್ತು 2025 ಸೇತುವೆಗಳು ಕುಸಿದು ಬಿದ್ದೋಗ್ಬಿಡ್ತವೆ. ಜನ ಭಯದಿಂದ ಓಡ್ತಾರೆ. ಆಗ 100 ಜನ ಸತ್ತೋಗ್ತಾರೆ. ಇದು ಭಾರತದಲ್ಲಿ ಆಗಿರ್ತಕ್ಕಂಥದ್ದನ್ನು ಕೆಲವು ಘಟನೆಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ಇದು ಬರೀ ಭಾರತಕ್ಕೆ ಸೀಮಿತ ಅಲ್ಲ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಾಲ್ತುಳಿತ ಆಗಿದ್ದಾವೆ. ಜನರು ಸತ್ತಿದ್ದಾರೆ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಾಲ್ತುಳಿತ ಆಗಿದ್ದಾವೆ. ಜನರು ಸತ್ತಿದ್ದಾರೆ. 1989ರಲ್ಲಿ ಇಂಗ್ಲೆಂಡ್ನ ಶೆಫೀಲ್ಡ್ 97 ಜನ ಮರಣ ಹೊಂದಿದರು. ಆಮೇಲೆ ಅಮೆರಿಕ 2013ರಲ್ಲಿ 3 ಜನ ಮರಣ ಹೊಂದುತ್ತಾರೆ ಕಾಲ್ತುಳಿತದಿಂದ. 2022ರಲ್ಲಿ ಇಂಡೋನೇಷಿಯಾದ ಫುಟ್ಬಾಲ್ ಸ್ಟೇಡಿಯಂನಲ್ಲಿ 174 ಜನ ಮರಣ ಹೊಂದುತ್ತಾರೆ. ಅಶೋಕ್ 170 ಇಂಡೋನೇಷಿಯಾ ಮಾತಾಡಬೇಡ ಅಂತ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ನಿಮ್ಮ ವಿವಿಧ ಸ್ನೇಹ ಇದೆಯಲ್ಲ, ಅದರಿಂದ ನಿಮ್ಮ ಸ್ನೇಹದ ಮೇಲೆ ಮಾತಾಡಿದ್ದಾರೆ ಅಷ್ಟೇ. ಅವ್ರಿಗಿಂತ ಜಾಸ್ತಿ ನೀವು ಸ್ನೇಹಿತರು. ಅದು ಸರಿ. ನನಗೆ ಒಳ್ಳೆ ಸ್ನೇಹಿತ ನೀನು ಅಂತರದ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ ಇಲ್ಲಿ ಅಸೆಂಬ್ಲಿನಲ್ಲಿರುವಾಗ ಒಂಥರ ಇರ್ತೀಯ, ಹೊರಗಡೆ ಇದ್ದಾಗ ಒಂಥರ ಇರ್ತೀಯ. ಅದೇ ಬಂದಿರೋ ತಾಪತ್ರಯ ನನಗೆ. ಅವಾಗ ಚೇರ್ ಮಹಿಮೆ ಅಂತ ಅಲ್ಲಿ ಕೂತ್ಕೊಂಡಾಗ ಅವ್ರ ಹೆಂಗೆ ಆಡ್ತಾರೆ, ಆಚೆ ಬಂದಾಗ ಬೇರೆ ತರ ಮಾತಾಡ್ತಾರೆ. ಇಲ್ಲಿ ಕೂತ್ಕೊಂಡಾಗ ನಾವು ಹಂಗೆ, ನೀವು ಅಲ್ಲಿ ಕೂತ್ಕೊಂಡಾಗ ನೀವು ಹಾಗೆ. ಮಹಿಮೆ ಮಹಿಮೆ ಅನ್ನೋದಕ್ಕಿಂತ ಜವಾಬ್ದಾರಿ. ಜವಾಬ್ದಾರಿ. ಕೂತ್ಕೋ ಸುನಿಲ್, ಕೇಳಪ್ಪ ಮರಯ್ಯ. ಇವೆಲ್ಲ ನಿಮ್ಗೆ ಹೇಳಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಹೇಳಿದ್ರೆ ನಾನು ಹೇಳ್ತಾನೆ ಇರಲಿಲ್ಲ. ನೀವು ಒಳಗೊಂದು ಹೊರಗೊಂದು ಸ್ನೇಹ ಇದೆ ಅಂದ್ರಲ್ಲ, ಸ್ವಲ್ಪ ವಿವರಣೆ ಕೊಡಿ ಅಂತ ಕಷ್ಟ. ಒಳಗೊಂದು ಸ್ನೇಹ ಹೊರಗೊಂದು ಸ್ನೇಹ ಒಬ್ಬನೇ ಸಿಕ್ಕು ಹೇಳ್ತೀನಿ. ಮಾನ್ಯ ಅಧ್ಯಕ್ಷರೇ,
174 ಇಂಡಿಯಾದ ಇದರಲ್ಲಿ ಇಂಡೋನೇಷ್ಯಾದಲ್ಲಿ ಫುಟ್ಬಾಲ್ ಸ್ಟೇಡಿಯಂನಲ್ಲಿ 174 ಜನ ಮೃತಪಡ್ತಾರೆ ಕಾಲು ತುಳಿತದಲ್ಲಿ. 2025 ಜೂನ್ನಲ್ಲಿ ಪ್ಯಾರಿಸ್ನಲ್ಲಿ 2 ಮರಣ ಆಗ್ತಾರೆ. ಪ್ಯಾರಿಸ್ನಲ್ಲಿ, ಫ್ರಾನ್ಸ್ ದೇಶ ಪ್ಯಾರಿಸ್ನಲ್ಲಿ ಆಗ್ತಾರೆ. ನಾನು ಯಾಕೆ ಈ ಮಾತುಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕಾಲ್ ತುಳಿತ ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿದೆ. ನಮ್ಮ ದೇಶ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ನಡೆದಿದೆ, ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲೂ ಕೂಡ ನಡೆದಿದೆ ಅಂತಕ್ಕಂಥ ವಿಷಯವನ್ನ ಸದನದ ಮುಂದೆ ಪ್ರಸ್ತಾಪ ಮಾಡಲಿಕ್ಕೋಸ್ಕರವಾಗಿ ಈ ವಿಚಾರನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಸುರೇಶ್ ಕುಮಾರ್ ಅವರನ್ನ ಬಹಳ ಓದ್ಕೊಂಡಿದ್ದಾರೆ, ಸೂಕ್ಷ್ಮಜ್ಞರು ಅಂತೆಲ್ಲ ಅನ್ಕೊಂಡಿದ್ದೆ. ಯಾಕೋ ಇವತ್ತು ಇದರಲ್ಲಿ ಈ ಪ್ರಕರಣದಲ್ಲಿ ಮಾತಾಡುವಾಗ ನಮ್ಮನ್ನೇ ಅಬೇಟರ್ ಅಂತ ಕರೆದುಬಿಟ್ಟಿದ್ದಾರೆ. ನನ್ನ ನಂಬಿಕೆ ಸುಳ್ಳಾಗಿದೆಯೋ ಸತ್ಯ ಆಗಿದೆಯೋ ಅಂತದನ್ನ ಬಹುಶಃ ಅವರೇ ತೀರ್ಮಾನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಮೊನ್ನೆ ಅಧ್ಯಕ್ಷರೇ, ಈ ಕಾಲ್ ತುಳಿತ ಅಂತಕ್ಕಂಥದ್ದು ಭಕ್ತಿ ಪ್ರಾರ್ಥನಾ ಮಂದಿರಗಳಲ್ಲಿ, ಆಮೇಲೆ ಕ್ರೀಡೆಗಳಲ್ಲಿ, ಶೋಕ ಆಚರಣೆ ಮಾಡ್ತಕ್ಕಂಥದ್ರಲ್ಲಿ, ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ರಲ್ಲಿ, ಜನ ಭಯದಿಂದ ಜೀವ ಉಳಿಸ್ಕೊಳ್ಳಿಕ್ಕೋಸ್ಕರ ಓಡುವಾಗ ಇಂಥ ಸಂದರ್ಭಗಳಲ್ಲೆಲ್ಲ ಈ ಕಾಲ್ ತುಳಿತಗಳು ಆಗ್ತವೆ. ಆಮೇಲೆ ಸುರೇಶ್ ಕುಮಾರ್ ಇನ್ನೊಂದು ಮಾತು ಹೇಳಿದ್ರು, ಸಮೂಹ ಸನ್ನಿ ಅಲ್ಲ, ಸಮೂಹ ಸನ್ನಿ, ಇಂಗ್ಲಿಷ್ನಲ್ಲಿ ಅದಕ್ಕೆ ಮಾಸ್ ಹಿಸ್ಟೀರಿಯಾ ಅಂತ ಕರೀತಾರೆ. ನಾನು ತಿಳ್ಕೊಂಡಿರೋದು ಮಾಸ್ ಹಿಸ್ಟೀರಿಯಾ ಅಂತ. ಎರಡು ಒಂದೇ ಅಲ್ವಾ? ನನಗಿಂತ ಸ್ವಲ್ಪ ಇಂಗ್ಲಿಷ್ನಲ್ಲಿ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಮಾಸ್ ಹಿಸ್ಟೀರಿಯಾ. ಯಾಕೆ ಮಾಸ್ ಹಿಸ್ಟೀರಿಯಾ ಆಗ್ತದೆ? ಇದು ತಪ್ಪಿಸ್ಲಿಕ್ಕೆ ಸಾಧ್ಯನಾ? ಇದಕ್ಕೆ ತಪ್ಪಿಸ್ಬೇಕಾದ್ರೆ ಚಿಕಿತ್ಸೆಗಳೇನು? ಈಗ ನೋಡಿ, RCB ತಂಡ ಇದೆಯಲ್ಲ, 18 ವರ್ಷಗಳ ನಂತರ ಗೆದ್ದಿರೋದು. IPL ಪ್ರಾರಂಭ ಆಗಿ 18 ವರ್ಷ ಆಯಿತು. 18 ವರ್ಷಗಳ ನಂತರ ಗೆದ್ದಿದೆ. ಅದರಲ್ಲಿ ಬೆಂಗಳೂರಿನವರು ಒಬ್ಬರೋ ಇಬ್ಬರೋ ಇರಬೇಕು ಅಷ್ಟೇ. ಒಬ್ಬರಿದ್ರು. ಅವ್ರು ಯಾರೋ ಅವರು ರಣಜಿ ಟ್ರೋಫಿ ಅಧ್ಯಕ್ಷರಾಗಿ ಕ್ಯಾಪ್ಟನ್ ಆಗಿದ್ರಲ್ಲ, ಗೊತ್ತಿಲ್ವಾ? ನಿಂಗೇನು ಗೊತ್ತಿಲ್ಲ, ಕ್ರಿಕೆಟ್ ಗೊತ್ತಿಲ್ಲ ಚಂದ್ರಪ್ಪ? ರಣಜಿ ಟ್ರೋಫಿ ಕ್ಯಾಪ್ಟನ್. ಕ್ರಿಕೆಟ್ ಫಾಲೋಯರ್ ನಾನು ಅಷ್ಟೇ, ಫ್ಯಾನ್ ಅಲ್ಲ. ನನಗೆ ಕ್ರಿಕೆಟ್ ಫ್ಯಾನ್ ಆಗಿಬಿಟ್ರೆ ಏನಾಗ್ಬಿಡ್ತದೆ, ಕ್ರಿಕೆಟ್ ಫ್ಯಾನ್ ಅಷ್ಟೇ. ನೋ ಕ್ರಿಕೆಟ್ ಫ್ಯಾನು ಅಲ್ಲ, ಕ್ರಿಕೆಟ್ ಫಾಲೋಯರ್. ನಾನು ಕ್ರಿಕೆಟ್ ಆಡಿಲ್ಲ ಯಾವತ್ತೂ. ನಿಜ ಹೇಳ್ಬೇಕು ಅಂದ್ರೆ ಹೈಸ್ಕೂಲ್ನಲ್ಲಿ ಇರುವಾಗ ಗಲಾಟೆ ಮಾಡಿ ಒಂದೊಂದ್ಸಾರಿ ಬ್ಯಾಟ್ ಔಟ್ ಆಗ್ಬಿಡುವೆ. ಅದರಿಂದ ಆಡೋದೇ ಬಿಡ್ಬಿಟ್ಟೆ ನಾನು. ಕಬಡ್ಡಿ ಆಡ್ತಿದ್ದೆ, ಕಬಡ್ಡಿ ಪ್ಲೇಯರ್. ಒಂದ್ಸಾರಿ ಆ ಕಾಲು ನೋವು ಇಲ್ಲ, ಶಾಸಕರ ದಿನಾಚರಣೆ ದಿನ ಕಬಡ್ಡಿ ಆಡಕ್ ಹೋಗಿ ಆ ವಿಶ್ವನಾಥ ನಾನು ಹಿಡಿಯಕ್ ಬಂದ್ಬಿಟ್ಟು ನನ್ನ ಮೇಲೆ ಬಿದ್ಬಿಟ್ಟ. ಅವನು ಒಳ್ಳೆ ದಡುತಿ ಮನುಷ್ಯ, ಬಿದ್ದಲ್ಲ ಸರ್. ಸಕಲೇಶ್ವರ ವಿಶ್ವನಾಥ್ ಸರ್, ಸಕಲೇಶ್ವರ.
ಸಕಲೇಶ್ಪುರ ಈ ವಿಶ್ವನಾಥ ಅಲ್ಲಪ್ಪ, ನೀ ವಿಶ್ವನಾಥ ಅಲ್ಲ. ವಿಶ್ವನಾಥ್ ಅಂತೇಳಿ ಸಕಲೇಶ್ಪುರದವ್ರು ಇದ್ರು 2008ಕ್ಕಿಂತ ಮುಂಚಿತವಾಗಿ. ಆಗ MLA ಆಗಿದ್ರ ನೀವು? ಇಲ್ಲ. ವಿಶ್ವನಾಥ್ ಅಂತೇಳಿ ಅವರು ರೈತ ಸಂಘದಲ್ಲಿ ಇದ್ರು, ನನಗೂ ಪರಿಚಯ ಮೊದಲಿನಿಂದ ರೈತ ಸಂಘದಲ್ಲಿ. ಸ್ವಲ್ಪ ದೃಢತೆಯಾಗಿದ್ರು. ನನಗೆ 2 ಲಿಗಾಮೆಂಟ್ ಕಟ್ಟಾಗ್ಬಿಟ್ಟು, ಒಂದು ಲಿಗಾಮೆಂಟು ಮಂಡಿನಲ್ಲಿ, ಇನ್ನೊಂದು ಮಂಡಿ ಕೆಳಗಡೆ. ಆ 2 ಲಿಗಾಮೆಂಟ್ಗಳು ಕಟ್ಟಾಗ್ಬಿಟ್ಟು ಸದ್ಯ ರಿಕವರ್ ಆಯಿತು ನನಗೆ. ಆಗ ಒಂದು ತಿಂಗಳು ಎಷ್ಟೋ ಇದರಲ್ಲಿದ್ದೆ. ಆಮೇಲೆ ತಿರುಗಾಡಕ್ಕಾಯ್ತಿರ್ಲಿಲ್ಲ. ಆಮೇಲೆ ಈ ಬಾಂಬೆಯವನು ಪಾಪ ಒಬ್ಬ ಆರ್ಥೋಪೆಡಿಕ್ ಡಾಕ್ಟ್ರು ಬಂದು ವಾಸಿ ಮಾಡಿಕೊಟ್ಟ. ಅವನ ಹೆಸರೇನೋ ಮರ್ತ್ಬಿಟ್ಟಿದ್ದೀನಿ ನಾನು, ಭಾಳ ವರ್ಷ ಆಯಿತು. 2005 ಆಗ ನನ್ನನ್ನು JDS ಇಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ರು ಆ ವರ್ಷ. ಮೆಲ್ಕಾಗ್ತಾ ಇಲ್ಲಯ್ಯ, ಜ್ಞಾಪಕ ಮಾಡ್ಕೊತಾ ಇದ್ದೀನಿ. ನಾನು ಹುಬ್ಬಳ್ಳಿಗೆ ಹಂಗೆ ಕುಂಟ್ಕೊಂಡೇ ಹೋಗಿದ್ದೆ. ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ನಡೀತು, ಅದಕ್ಕೆ ಕುಂಟ್ಕೊಂಡೇ ಹೋಗಿದ್ದೆ. ಕುಂಟ್ಕೊಂಡು ಹೋಗಿ ಅದನ್ನ ದೇವದತ್ ಪಡಿಕಲ್ಲ, ದೇವದತ್ ಪಡಿಕಲ್ ಅವರೊಬ್ರು ಆಡಿದ್ರು. ಇನ್ನೊಬ್ರು ಆಡಿದ್ರಪ್ಪ, ಯಾರೋ ಒಬ್ರು ಅಗರ್ವಾಲ್ ಕರೆಕ್ಟ್ ಅಗರ್ವಾಲ್. ಇಬ್ಬರು ಜನ ಕರ್ನಾಟಕದವರು ಆಡಿದ್ರು. ಅವರು ಎಲ್ಲ ಮ್ಯಾಚ್ಗಳನ್ನು ಆಡಲಿಲ್ಲ, ಕೆಲವು ಮ್ಯಾಚ್ಗಳನ್ನು ಆಡಿದ್ರು. ಆದರೆ ಕೊಹ್ಲಿ ಎಲ್ಲ ಮ್ಯಾಚ್ಗಳಲ್ಲೂ ಆಡಿದ್ರು. ನಾನು ಕೆಲವು ಮ್ಯಾಚ್ಗಳನ್ನ ನೋಡಿದ್ದೆ. ಕ್ರಿಕೆಟ್ ಸ್ಟೇಡಿಯಂಗೂ ಹೋಗಿ ನೋಡಿದ್ದೆ. ಬೆಂಗಳೂರಿನಲ್ಲಿ ಮ್ಯಾಚ್ಗಳು ನಡೆದಾಗ ಕ್ರಿಕೆಟ್ ಸ್ಟೇಡಿಯಂನಲ್ಲೂ ಕೂಡ ಹೋಗಿ ನೋಡಿದ್ದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಮಾಸ್ ಹಿಸ್ಟೀರಿಯಾ ಬಗ್ಗೆ ಮಾತಾಡ್ತಾ ಇದ್ದೆ. ಈ 18 ವರ್ಷದ ಮೇಲೆ RCB ಗೆಲ್ತು. ಇವ್ರು ಏನ್ ತಿಳ್ಕೊಬಿಟ್ರು, ಇಂಡಿಯಾ ದೇಶದ ಕರ್ನಾಟಕದ ಆಟಗಾರರು ಇಲ್ಲೇ ಹೋದ್ರು ಕೂಡ, ಕಡಿಮೆ ಇದ್ರು ಕೂಡ RCB ನಮ್ಮ ರಾಜ್ಯದ್ದೇ ಅನ್ನೋ ತರ ತಿಳ್ಕೊಬಿಟ್ಟಿದ್ದಾರೆ. ಇದೇ ಸಮೂಹ ಸನ್ನಿ ಅಂತಕ್ಕಂಥದ್ದು ನಮ್ಮ ರಾಜ್ಯದ್ದೇ. ಈಗ ಕೊಹ್ಲಿ ಈಗ ನಿಂದು ಯಾಕೆ ಆಗಬಾರ್ದು? ಅವ್ರು ಕೇಳಿದ್ರು DK ಶಿವಕುಮಾರ್ ಅವ್ರನ್ನ, ನಿಮ್ದೇ ಅಂತ ಇಲ್ಲಪ್ಪ, ನಾನು RC ರಾಯಲ್ ಚಾಲೆಂಜ್ ವಿಸ್ಕಿನೇ ಕುಡ್ದಿಲ್ಲ ನಾನು ಅಂತ ಹೇಳಿದ್ರು. ಬೆಂಗಳೂರು ಸಿಟಿ ಇನ್ಚಾರ್ಜ್ ಮಿನಿಸ್ಟರ್, ಬೆಂಗಳೂರು ಅಭಿವೃದ್ಧಿ ಮಂತ್ರಿ, ಅದಕ್ಕೆ ಹೇಳಿರ್ಬೇಕು RCB. ನೀನು ಹೊರಗಡೆ ಅದೇ ಹೇಳ್ತೀಯ, ಇಲ್ಲಿ ಹೇಳೋದಿಲ್ಲ ಅಷ್ಟೇ. ನಂದೇ ಅಂತಾನೆ. ಯಾಕಂತಂದ್ರೆ ಈ ಟ್ರೋಫಿ ಗೆದ್ದ ಮೇಲೆ ಏನಾಗೋಯ್ತು, ಜನಗಳಿಗೆ ನಮ್ಮ ಟೀಮಿಗೆ ಗೆದ್ದುಬಿಡ್ತು, ಕರ್ನಾಟಕನೇ ಗೆದ್ದುಬಿಡ್ತು ಅನ್ನೋ ಥರ ಭಾವನೆ ಬಂದ್ಬಿಡ್ತು. ಕರ್ನಾಟಕನೇ ಗೆದ್ದುಬಿಡ್ತು, ನಮ್ಮ ಟೀಮೇ ಗೆದ್ದುಬಿಡ್ತು, RCB ನಮ್ಮ ಟೀಮು ಅಂತಕ್ಕಂಥ ಭಾವನೆ ಇತ್ತಲ್ಲ, ಆ ಸಮೂಹ ಸನ್ನಿ ಇದೆಯಲ್ಲ. ಆಮೇಲೆ ಈ RCB ಇದೆಯಲ್ಲ, ಜಗತ್ತಿನಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಟೀಮು ಇದು. ನಿಮಗೂ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆಯಲ್ಲ? ಕ್ರಿಕೆಟ್ ಪ್ಲೇಯರು. ನಾನು ಕ್ರಿಕೆಟ್ ಪ್ಲೇಯರ್ ಅಲ್ಲ, ಕ್ರಿಕೆಟ್ ಫಾಲೋಯರ್ ಅಷ್ಟೇ. ಒಂದೊಂದು ಸಾರಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಮನಸ್ಸಿನಲ್ಲಿ ಏನೇ ಇದ್ರೂ ಕೂಡ, ಈಗ ಯಾಕೆಂದ್ರೆ ನಾನು ಇಲ್ಲಿ ನಮ್ಮ
ಗೋವಿಂದರಾಜು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ರಲ್ಲ, ಅವ್ರಿಗೆ ಹೇಳಿದೆ, ಬೆಳಿಗ್ಗೆ ಫೋನ್ ಮಾಡಿದ್ರು ಅವರು 4ನೇ ತಾರೀಕು ನನಗೆ, ಈ ಥರ RCB ಗೆದ್ದಿದೆ, ನಾವು ವಿಜಯೋತ್ಸವ ಆಚರಣೆ ಮಾಡ್ತಾರೆ KSCA-ನವರು, ನೀವು ಬರಬೇಕು ಅದಕ್ಕೆ ಅಂತ. ಓ ಬಿಡಪ್ಪ, ನಮ್ಮ ಟೀಮೇ ಎಲ್ಲ ಅವರು, ನಮ್ಮ ಕರ್ನಾಟಕದವರೇ ಎಲ್ಲ ಅಂತ ಹೇಳಿದೆ ನಾನು ಮೊದಲಿಗೆ ಫೋನ್ ಮಾಡಿದಾಗ. ಯಾಕಂತಂದರೆ ಅವರು ಈ ಫೈನಲ್ ಮ್ಯಾಚ್ನೆಲ್ಲ ಆಡಿದ್ರಲ್ಲ, ಅವ್ರು ಕರ್ನಾಟಕದವರು ಒಬ್ಬರೂ ಇರಲಿಲ್ಲ. ಫೈನಲ್ ಮ್ಯಾಚ್ ಆಡುವಾಗ ಒಬ್ಬರೂ ಇರಲಿಲ್ಲ, ಯಾರೂ ಇರಲಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇಲ್ಲ. ಏನಾದ್ರು ಇದ್ರೆ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಸ್ವಲ್ಪ, ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ಹೇಳಿದೆ ನಾನು, ಬಿಡಪ್ಪ ಆಗೋದಿಲ್ಲ ಅಂತ ಹೇಳಿದೆ. ಆಮೇಲೆ ಬೆಂಗಳೂರಿನ ಅಸ್ಮಿತೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಈ ಟೀಮನ್ನು, RCB ಟೀಮನ್ನು, ಬೆಂಗಳೂರಿನ ಅಸ್ಮಿತೆ. ಅದಕ್ಕೇನೆ 3ನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದ್ದು, ಜೂನ್ ತಿಂಗಳು 3ನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದ್ದು. ರಾತ್ರಿ ಮ್ಯಾಚ್ ನಡೆದು ರಾತ್ರಿ ಎಲ್ಲ ಜನ ಸಂಭ್ರಮಾಚರಣೆ ಮಾಡಿದ್ದಾರೆ. ಇದು ಸಮೂಹ ಸನ್ನಿ ಮಾಸ್ ಹಿಸ್ಟೀರಿಯಾ. ಇದನ್ನ ನಾವು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಜನ ಆಶೋತ್ತರಗಳಿದಾವಲ್ಲ, ಜನರ ಆಶೋತ್ತರಗಳು ಒಂದೊಂದ್ಸಾರಿ ಸರ್ಕಾರನೂ ಕೂಡ ಮಣಿಬೇಕಾಗ್ತದೆ. ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಈ ಆಶೋತ್ತರಗಳಿದಾವಲ್ಲ, ಜನರ ಆಶೋತ್ತರಗಳು, ಒಂದೊಂದ್ಸಾರಿ ಆಶೋತ್ತರಗಳಿಗೆ ಅವು ಮುಖ್ಯವಾಗ್ತವೆ ಹೊರತು, ಮತ್ತು ಇದು ಪ್ರಜಾಪ್ರಭುತ್ವದ ಲಕ್ಷಣ. ಜನರ ಆಶೋತ್ತರಗಳಿದಾವಲ್ಲ, ಬಹುಸಂಖ್ಯಾತ ಜನ ಏನು ವಿಚಾರ ಮಾಡ್ತಾರೆ, ಏನು ಇಷ್ಟಪಡ್ತಾರೆ, ಅವರ ಆಶೋತ್ತರಗಳೇನಿರ್ತವೆ, ಇದು ಬಹಳ ಮುಖ್ಯ ಆಗ್ತದೆ. ಇದಾದ್ಮೇಲೆ ಅಶೋಕ್ ಅವರು ಒಂದು ಪ್ರಜಾವಾಣಿ ಎಡಿಟೋರಿಯಲ್ 5ನೇ ತಾರೀಕಂದು, 4ನೇ ತಾರೀಕು ನಡೀತು, ಕಾಲು ತುಳಿತಾ ಇತ್ತು, 11 ಜನ ಸತ್ತೋದ್ರು. ಆಗ ಪ್ರಜಾವಾಣಿ ಪತ್ರಿಕೆಯವರು ಒಂದು ಎಡಿಟೋರಿಯಲ್ ಬರೀತಾರೆ. ಆ ಎಡಿಟೋರಿಯಲ್ನಲ್ಲಿ ಅಶೋಕ ಅವರು ಅದೇ ಅದರಲ್ಲಿ ಏನು ಹೇಳಿದ್ರಿ, ಸೆಲೆಕ್ಟೆಡ್ ಆಗಿ ಹೇಳಿದ್ದೀವಿ ನಾವು ಅಲ್ವಾ, ಎಲ್ಲನೂ ಪೂರಾ ಹೇಳಿಲ್ಲ. ನಾನೆಲ್ಲಪ್ಪ, ನೀನು ಹೇಳಿದ್ರೆ ಚೆನ್ನಾಗಿರ್ತಿತ್ತು, ನೀನೇ ಹೇಳಿದ್ರೆ. ಯಾಕಂದ್ರೆ ರೆಫರ್ ಮಾಡೋದವ್ರು ನೀವು ಅಲ್ವಾ. ನಾನು ನನ್ನ ಹತ್ರನೂ ಇದೆ, ಬೇಡ, ನನ್ನ ಹತ್ರನೇ ಇದೆ, ನಾನೇ ಓದ್ಬಿಡ್ತೀನಿ ಬೇಕಾದ್ರೆ. ಸಾರಾಂಶನೂ ಪೂರ ಹೇಳಲಿಲ್ಲ. ಇಲ್ಲಿದೆ ಬಿಡಪ್ಪ, ತಗ ಓದ್ಲಾ? ಪ್ರಜಾವಾಣಿನಲ್ಲಿ ಎಡಿಟೋರಿಯಲ್